ಹೊಸಕೋಟೆ ಚಿಕ್ಕನಹಳ್ಳಿ ಶ್ರೀ ಮಹಾಗಣಪತಿ ಸಮೇತ ವೀರಾಂಜನೇಯ ಸ್ವಾಮಿ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ, ವಿಮಾನ ಗೋಪುರ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಪೂಜಾ ಮಹೋತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ದೇವಸ್ಥಾನಗಳ ನಿರ್ಮಾಣಕ್ಕೆ ಸಹಾಯ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕ್ಷೇತ್ರದಲ್ಲಿ ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಿರುವ ಸಮಾಜ ಸೇವಕರು ನರಸಿಂಹಮೂರ್ತಿರವರು ಕುಟುಂಬ ಸಮೇತ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಗಣ್ಯರು, ಮುಖಂಡರು, ಚಿಕ್ಕನಹಳ್ಳಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. श्रीरामचन्द्रः आश्रितपारिजातः समस्तकल्याणगुणाभिरामः सीतामुखाम्भोरुह चञ्चरीकः निरन्तरं मङ्गलमातनोतु निरन्तरं मङ्गलमातनोतु ಈಗ ತುಂಬಾ ನಮ್ಮ ಶಿಲ್ಗಡೆ ಕ್ಷೇತ್ರಕ್ಕೆ ತುಂಬಾ ಇದು ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕಂತ ತುಂಬಾ ಕಲ್ತ್ಕೊಂಡಿದ್ದಾರೆ. ಯೂತ್ಸ್ ಆಗ್ಲಿ, ದೇವಸ್ಥಾನಗಳಿಗಾಗ್ಲಿ, ಬಡವ ಬಗರ್ಗಳಿಗಾಗ್ಲಿ ತುಂಬಾ ವರ್ಷಗಳಿಂದ ಸೇವೆ ಮಾಡ್ಕೊಂಡ್ ಬರ್ತಿದ್ದಾರೆ. ಅದೇ ರೀತಿ ನಮ್ಮ ಲಾಸ್ಟ್ ಒಂದು 3 ತಿಂಗಳ ಹಿಂದೆ ಚಿಕ್ಕತಿರ್ತಿ ಪಾದಯಾತ್ರೆ 1000 ಜನ ಹೋಗಿದ್ವಿ. ಅನ್ನದಾನ ಮಾಡ್ಕೊಟ್ರು. ದೇವ್ರ ಇನ್ನ ಆರೋಗ್ಯ, ಅವ್ರಿಗೆ ಐಶ್ವರ್ಯ ಅವ್ರ ಕುಟುಂಬಕ್ಕೆ ಕೊಡ್ಲಿ ಅಂತ ಕೇಳ್ಕೊಂತ, ಇನ್ನ ಈ ತರ ಕಾರ್ಯಕ್ರಮಗಳು ತುಂಬಾ ಮಾಡ್ಲಿ ಅಂತ ಕೇಳ್ಕೊಂತ ಅವ್ರಿಗೆ ಇನ್ನ ನಮ್ಮ ಕಡೆಯಿಂದ ನಿಮ್ಮ ಊರಿನ ಚಿಕ್ಕನಹಳ್ಳಿ ಗ್ರಾಮ ಪರವಾಗಿ ಮತ್ತು ಮುತ್ಕೂರು ಗ್ರಾಮ ಪರವಾಗಿ ನಮ್ಮ ಇವರು ದೇವರು ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂತೀವಿ. ಎಲ್ಲರಿಗೂ ಇವತ್ತಿನ ಪೂಜಾ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆದಿದೆ. ಈ ದೇವಸ್ಥಾನ ನಮಗೆ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ಬಂದ್ಬಿಟ್ಟು ನಮಗೆ ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದರು. ಅದಕ್ಕೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವ್ರನ್ನ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ, ಅದಕ್ಕೆ ಅದು ಬೇಕಾಗಿರುವಂಥ ಆರ್ಥಿಕವಾಗಿ ನಾವು ಹೆಲ್ಪ್ ಮಾಡಿದ್ದೀವಿ. ಇವರು ಹಾಕಿದ್ದಾರೆ ದೇವ್ರನ್ನ ದಾನಿಗಳು ಅಂತ. ದೇವ್ರನ್ನ ದಾನಿಗಳು ಮಾಡೋ ಅಷ್ಟು ದೊಡ್ಡವ್ರು ನಾವಲ್ಲ. ಆ ಭಗವಂತ ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿ ಪರವಾಗಿ ನಾವು ಭಗವಂತನ